ಹಲೋ ಮಕ್ಕಳೇ, ನಿಮ್ಮೆಲ್ಲರನ್ನು ಬೈಬಲ್ ಯೂನಿಯನ್ನ ಮೊಬೈಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ಮಕ್ಕಳೇ, ನೀವು ಪ್ರತಿ ವಾರ ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಾ, ಆಶೀರ್ವಾದ ಹೊಂದ್ತಾ ಇದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಎಷ್ಟೋ ಸ್ತೋತ್ರ ಹೇಳ್ತೇನೆ. ಮಕ್ಕಳೇ, ನೀವು ಸಹ ನೀವು ಆಶೀರ್ವಾದ ಹೊಂದಬೇಕಂತ ಇದ್ದರೆ ಈ ಕಾರ್ಯಕ್ರಮವನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿಸ್ರಿ, ಶೇರ್ ಮಾಡಿರಿ. ಆ ಮೂಲಕ ಅನೇಕ ಮಕ್ಕಳಿಗೆ ನಮ್ಮ ಕರ್ತನಾದ ಯೇಸುವಿನ ಆಶೀರ್ವಾದ ದೊರೆಯುವಂತಾಗಲಿ. ಈ ದಿನ ಈ ಒಂದು ಸಂಡೇ ಸ್ಕೂಲ್ನಲ್ಲಿ ಮಕ್ಕಳೇ ನಾವು ಒಂದು ಸಣ್ಣ ಕಥೆಯನ್ನು ನೋಡೋದಕ್ಕೆ ಹೋಗ್ತೇವೆ. ಆ ಮೂಲಕ ದೇವರು ನಮ್ಮನ್ನು ನಡೆಸಲಿ. ಒಳಗೆ ಬರ್ಬೋದಾ ಸರ್? ಬಾಪಾ ಬಾ, ಒಳಗೆ ಬಾ. ಥ್ಯಾಂಕ್ ಯು ಸರ್. ಮಕ್ಕಳೇ, ನಾವೆಲ್ಲ ಈಗ ಪಾಠ ಮಾಡೋಣ. ಪಾಠವೆಲ್ಲ ಮಾಡ್ಕೊಂಡಾದ್ಮೇಲೆ ಬರ್ಕೋಬೇಕು, ಆಯಿತಾ? ಓಕೆ ಸರ್, ನಾವು ಬರ್ಕೋತೀವಿ. ಬೇಗನೆ ಬರ್ಕೋಬೇಕು, ಆಯಿತಾ? ಅಯ್ಯೋ, ನನ್ನ ಪೆನ್ನೇ ಕಾಣ್ತಿಲ್ವಲ್ಲ. ಎಲ್ಲೋಯ್ತು ನನ್ನ ಪೆನ್ನು? ನಾ ಬರ್ತಾ ತಂದಿದ್ದೆ ಸರ್. ನನ್ನ ಪೆನ್ನೇ ಕಾಣ್ತಾ ಇಲ್ಲ ಸರ್. ನಾ ಬರ್ತಾ ತಂದಿದ್ದೆ. ಏನೋ ಸುಳ್ಳು ಹೇಳ್ತೀಯಾ? ಇಲ್ಲ ಸರ್, ನಾನು ಸತ್ಯವಾಗ್ಲೂ ತಂದಿದ್ದೆ ಸರ್. ಸತ್ಯವಾಗ್ಲೂ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ವಾ? ಏನಾರು ಬ್ಯಾಗ್ ತೂತಾಗಿದೆಯಾ ನಿಂದು? ಇಲ್ಲ ಸರ್, ನಾನು ಬರ್ತಾ ತಂದಿದ್ದೆ ಸರ್. ಓ, ತಗೋ ಈಗ ಪೆನ್ನು, ಬರ್ಕೋ ಅಂತೆ, ಆಮೇಲೆ ಕೊಡು, ಆಯಿತಾ? ಆಯಿತು, ಥ್ಯಾಂಕ್ ಯು ಸರ್. ಮಕ್ಕಳೇ, ಎಲ್ಲ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನಾವು ಇದು ಮಾಡೋಣ. ತಗೊಳ್ಳಿ ಸರ್ ಪೆನ್ನು, ನಿಮ್ಮ ಪೆನ್ನು ಬರ್ಕೊಂಡಾಯಿತು. ಮಕ್ಕಳೇ, ಚೆನ್ನಾಗಿ ಬರ್ಕೊಂಡು ಕೆಲ್ತಿರಲ್ಲ ಎಲ್ಲರೂ? ಹೌದು ಸರ್, ನಾವೆಲ್ಲ ಬರ್ಕೊಂಡಿದ್ದೀವಿ. ಏಯ್ ಜಾನ್, ಬಾಯಿಲಿ. ನೀನು ಸುಳ್ಳು ಹೇಳ್ತೀಯಾ? ಪೆನ್ ತಂದಿದ್ದೀನಿ ಅಂತ ಸುಳ್ಳು ಹೇಳ್ತೀಯಾ? ಕೊಟ್ಟರೆ ನೋಡಿ ಹೆಂಗಾಗಬೇಕು. ಹಾಂ, ಸುಳ್ಳು ಹೇಳ್ತೀಯಾ? ಸಾರ್, ದಯವಿಟ್ಟು ಜಾನ್ಗೆ ಹೊಡಿಬೇಡಿ ಸಾರ್. ಅವನ ಪೆನ್ನು ನಾನು ತೊಗೊಂಡ್ಬಿಟ್ಟಿದ್ದೆ ಸಾರ್. ನಾನು ಪೆನ್ ತಂದಿಲ್ಲ ಅಂತ ಹೇಳಿ ನಾನು ಎತ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ಅವನಿಗೆ ಹೊಡಿಬೇಡಿ ಸಾರ್. ಹೊಡಿಬೇಡ ಅಂತ ಹೇಳಿದ್ರೆ ಏನಂತ ಅರ್ಥ? ಹಾಂ, ನೀನು ಪೆನ್ ಅವನು ಕತ್ಕೊಂಡು ನೀನೀಗ ಸುಳ್ಳು ಹೇಳ್ತೀಯ? ಹಾಂ, ಕಳ್ತನ ಮಾಡೋದು ತಪ್ಪಲ್ವಾ? ಯಾಕೆ ನೀನು ಈ ರೀತಿ ಮಾಡಿದೆ? ಒಳ್ಳೆಯವರಾಗಿ ಬಾಳಬೇಕು ಅಂತ ಹೇಳಿ ನಾವು ಉಪಾಧ್ಯಾಯರು ನಿಮಗೆಲ್ಲ ಹೇಳ್ಕೊಡ್ತಿರ್ತೀವಿ. ನೀವು ಕಳ್ತನ ಮಾಡೋದೆಲ್ಲ ಕಲಿತೀರಾ? ಹಾಂ, ಯಾಕೋ ಕಳ್ತನ ಮಾಡಿದೆ? ಬಿಡಲ್ಲ ನಿನಗೆ. ನೋಡು ಸಾರ್, ಹೊಡಿಬೇಡಿ ಸಾರ್. ನನ್ನ ಪೆನ್ ತಂದಿಲ್ಲ ಅಂತ ಅವನ ಪೆನ್ ಕದ್ಬಿಟ್ಟೆ ಸಾರ್. ದಯವಿಟ್ಟು ಕ್ಷಮಿಸಿ ಸಾರ್ ನನ್ನನ್ನು. ಅವನಿಗೇನು ಮಾಡಬೇಡಿ ಸಾರ್. ಏನಾಗಿದೆ ನಿನಗೆ? ಈ ಸಣ್ಣ ಕಳ್ತನ ಮಾಡ್ತೀರಾ? ದೊಡ್ಡವರಾದ್ಮೇಲೆ ದೊಡ್ಡ ಕಳ್ತನ ಮಾಡ್ತೀರಾ? ಇಲ್ಲ ಸಾರ್, ನಾ ಮಾಡಲ್ಲ ಸಾರ್. ಹಾಗೆ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲಿತು ಒಳ್ಳೆ ಮಕ್ಕಳಾಗಿ ಜೀವನ ಮಾಡೋದು ಕಲೀರಿ, ಆಯಿತಾ? ಕಳ್ತನ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ ಕದಿಬಾರ್ದು ಅಂತ ಹೇಳಿ. ಕದಿಯುವುದು ಒಂದು ಪಾಪವಾಗಿದೆ. ಆ ಪಾಪದಿಂದ ಪ್ರತಿಯೊಬ್ಬನು ಕಾನೂನಿನ ಪ್ರಕಾರನೂ ಸಹ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅದೇ ರೀತಿಯಲ್ಲಿ ದೇವರ ಮೂಲಕನೂ ದಂಡನೆಯನ್ನು ಹೊಂದುವವನಾಗಿರ್ತಾನೆ. ಅದರಿಂದ ನಾವಿವತ್ತು ದೇವರ ವಾಕ್ಯದಲ್ಲಿ ಇರುವಂಥ ಒಂದು ಕಥೆಯನ್ನು ನಾವು ನೋಡುವಕ್ಕೆ ಹೋಗುವಾಗ ಕದ್ದಂಥ ಆಕಾನನು ಅದು ಹೇಗೆ ದೇವರಿಂದ ದಂಡಿಸಲ್ಪಟ್ಟ ಎಂಬುದಾಗಿ ನಾವು ನೋಡೋಣ. ಇಸ್ರಾಯೇಲರು ಯೆರಿಕೋ ಪಟ್ಟಣವನ್ನು ವಶಪಡಿಸಿಕೊಂಡ ನಂತರ ಅಲ್ಲಿ ಸಂಗ್ರಹಿಸಿದ್ದ ಎಲ್ಲ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲವನ್ನು ತಮ್ಮ ಗುಡಾರದ ಸಮೀಪದಲ್ಲಿ ಇಟ್ಟರು. ಆ ಸಂಗ್ರಹದಿಂದ ಒಂದು ಚೂರಾದರೂ ಯಾರೂ ತೆಕ್ಕೊಳ್ಳಬಾರದೆಂದು ಯೆಹೋಶುವನು ಅಪ್ಪಣೆ ಕೊಟ್ಟಿದ್ದನು. ಯೆಹೋಶುವನು ಅಲ್ಲಿಗೆ ಹತ್ತಿರವಿದ್ದಂಥ ಒಂದು ಆಯಿ ಎಂಬ ಪಟ್ಟಣವನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಆ ಪ್ರದೇಶವನ್ನು ನೋಡುವುದಕ್ಕೆ ತನ್ನ ಗೂಢಚಾರರನ್ನು ಕಳುಹಿಸಿದನು. ಗೂಢಚಾರರು ಹಿಂತಿರುಗಿ ಬಂದು, ನಮ್ಮ ಇಡೀ ಸೈನ್ಯವು ಅಲ್ಲಿಗೆ ಹೋಗಬೇಕಾಗಿಲ್ಲ, 2-3 ಸಾವಿರ ಜನರು ಹೋದರೆ ಸಾಕು, ಆ ಪಟ್ಟಣವನ್ನು ಸುಲಭವಾಗಿ ವಶಪಡಿಸಿಕೊಳ್ಳಬಹುದೆಂದು ತಿಳಿಸಿದರು. ಆಗ ಯೆಹೋಶುವನು 3,000 ಸೈನ್ಯದವರನ್ನು ಕಳುಹಿಸಿದನು. ಆದರೆ ಆಯಿ ಪಟ್ಟಣದವರು ಇಸ್ರೇಲಿನ ಸೈನ್ಯದವರನ್ನು ಹಿಮ್ಮೆಟ್ಟಿಸಿ ಸುಮಾರು 36 ಮಂದಿಯನ್ನು ಕೊಂದುಬಿಟ್ಟರು. ಇಸ್ರಾಯೇಲ್ಯರು ಭಯಭೀತರಾಗಿ ಹಿಂತಿರುಗಿ ಓಡಿ ಬಂದು ಅವರಲ್ಲಿ ಧೈರ್ಯವನ್ನು ಕಳ್ಕೊಂಡು ಬಿಟ್ಟಿದ್ದರು.
ಅವರಲ್ಲಿ ಧೈರ್ಯವೇ ಇರಲಿಲ್ಲ. ಯೆಹೋವನ ಮಂಜೂಷದ ಮುಂದೆ ಯೆಹೋಶುವನು ಇಸ್ರಾಯೇಲಿನ ಮುಖಂಡರು ಎಲ್ಲರೂ ಸೇರಿ ಬಂದು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಮೊಣಕಾಲೂರಿ ಬೋರಲು ಬಿದ್ದರು. ಯೆಹೋಶುವನು ಅಳುತ್ತಾ, ಸರ್ವಭೌಮನಾದ ದೇವರೇ, ನಮ್ಮನ್ನು ಯಾಕೆ ಅಮ್ಮೋರಿಯರ ಕೈಗೆ ಹಾಕುತ್ತೀ? ಅವರು ನಮ್ಮನ್ನು ಕೊಲ್ಲಬೇಕೋ? ಕಾನಾನ್ಯರು ಇತರರು ಸೇರಿದರೆ ನಾವು ನಿರ್ನಾಮವಾಗಿ ಹೋಗುತ್ತೇವೆ. ನಿನ್ನ ನಾಮವನ್ನು ಘನಪಡಿಸುವುದಕ್ಕೆ ಯಾರೂ ಇರುವುದಿಲ್ಲ ಎಂದು ಪ್ರಾರ್ಥಿಸಿದನು. ಯೆಹೋವನು ಯೆಹೋಶುವನಿಗೆ, ಎದ್ದೇಳು, ಯಾಕೆ ನಿನ್ನ ಮುಖವನ್ನು ಹೀಗೆ ಮಾಡಿಕೊಂಡಿದ್ದಿ? ಇಸ್ರಾಯೇಲರಲ್ಲಿ ನನ್ನ ವಿರುದ್ಧವಾಗಿ ಪಾಪ ಮಾಡಿದ್ದಾರೆ. ವೈರಿಗಳಿಂದ ವಶಪಡಿಸಿಕೊಂಡಿದ್ದರನ್ನು ಕದಿಯಬಾರದೆಂದು ತಿಳಿಸಿದ್ದರೂ ಅವರು ಕದ್ದಿದ್ದಾರೆ. ಅವರನ್ನು ಶಿಕ್ಷಿಸದೆ ಹೋದರೆ ನಿಮಗೆ ಜಯ ಸಿಗುವುದಿಲ್ಲ. ಅಂಥವರನ್ನು ಬೇರ್ಪಡಿಸಿ ಕಲ್ಲು ಹೊಡೆದು ಸಾಯಿಸಿ ಸುಟ್ಟು ಬಿಡಬೇಕು ಎಂದು ಹೇಳಿದನು. ಅದರಂತೆಯೇ ಯೆಹೋಶುವನು ಎಲ್ಲ ಕುಲಗೋತ್ರ ಕುಟುಂಬದವರನ್ನು ಕರೆಯಿಸಿ ವಿಚಾರಿಸಿದಾಗ ಯೂದಾ ಕುಲದ ಜೆರಹನಿಗೆ ಬಿತ್ತು. ಜೆರಹನ ಮಗನಾದ ಜಿಮ್ರಿಯು, ಜಿಮ್ರಿಯ ಮಗನಾದ ಆಕಾನನು ಹಿಡಿಯಲ್ಪಟ್ಟರು. ಆಗ ಆಕಾನನನ್ನು ಅವನ ಕುಟುಂಬದವರೆಲ್ಲರನ್ನು ಮುಂದೆ ಕರೆತಂದು ಯೆಹೋಶುವನು ಆಕಾನನು ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲು ಹೇಳಿದನು. ಆಕಾನನು, ಹೌದು, ನಾನು ಪಾಪ ಮಾಡಿದ್ದೇನೆ. ಶಿನಾರಿನ ಒಂದು ಉತ್ತಮವಾದ ನಾರುಮಡಿಯನ್ನು, 200 ಬೆಳ್ಳಿ ನಾಣ್ಯಗಳನ್ನು, ಒಂದು ಚಿನ್ನದ ಗಟ್ಟಿಯನ್ನು ಕದ್ದಿದ್ದೇನೆ ಎಂದು ಒಪ್ಪಿಕೊಂಡನು. ಅದನ್ನು ತನ್ನ ಗುಡಾರದ ನೆಲದ ಅಡಿಯಲ್ಲಿ ಬಚ್ಚಿಟ್ಟಿದ್ದೇನೆ ಎಂದು ಸಹ ಹೇಳಿದನು. ಯೆಹೋಶುವನು ಕೆಲವರನ್ನು ಕಳುಹಿಸಿದಾಗ ಅವರು ಗುಡಾರದನ್ನು ಶೋಧಿಸಿ ಆಕಾನನು ಕದ್ದಿದ್ದೆಲ್ಲವನ್ನು ತಂದರು. ಆಗ ಇಸ್ರಾಯೇಲ್ಯರು ಯೆಹೋಶುವನು ಆಕಾನನು ಕದ್ದ ವಸ್ತುಗಳನ್ನು, ಅವನನ್ನು, ಅವನ ಕುಟುಂಬದವರನ್ನು, ದನ ಕುರಿ ಕತ್ತೆಗಳೆಲ್ಲವನ್ನು ಒಂದು ತಗ್ಗಾದ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಕಲ್ಲು ಹೊಡೆದು ಅವರನ್ನು ಸಾಯಿಸಿ ಸುಟ್ಟು ಬಿಟ್ಟರು. ನಂತರ ಆ ಸ್ಥಳದಲ್ಲಿ ಒಂದು ಕಲ್ಲಿನ ಗುಪ್ಪೆಯನ್ನು ಮಾಡಿ ಅದಕ್ಕೆ ಆಕೋರಿನ ತಗ್ಗು ಎಂದು ಹೆಸರಿಟ್ಟರು. ಹೀಗೆ ಮಾಡಿದ್ದರಿಂದ ಯೆಹೋವ ದೇವರ ಕೋಪವು ಕಡಿಮೆಯಾಯಿತು. ಪ್ರಿಯ ಮಕ್ಕಳೇ, ದೇವರ ದಶಾಜ್ಞೆಗಳಲ್ಲಿ ಒಂದು ಹೇಳುವುದೇನೆಂದರೆ ಕದಿಯಬಾರದು ಎಂಬುದಾಗಿ. ಕದ್ದರೆ ಕಾನೂನಿನ ಶಿಕ್ಷೆಯೂ ಆಗುತ್ತದೆ, ದೇವರಿಂದಲೂ ಸಹ ದಂಡಿಸಲ್ಪಡುತ್ತೇವೆ. ಆದ್ದರಿಂದ ಎಚ್ಚರಿಕೆಯಿಂದ ಇರೋಣ. ಹೇಗೆ ಆಕಾನನ ಒಂದು ಅವಿಧೇಯತೆಯಿಂದ ಇಸ್ರಾಯೇಲ್ಯರೆಲ್ಲರೂ ದಂಡಿಸಲ್ಪಟ್ಟರೋ ಹಾಗೆ ನಮ್ಮ ಜೀವಿತದಲ್ಲಿ ಆಗಬಾರದು. ಮಕ್ಕಳೇ, ನೀವು ತಪ್ಪನ್ನು ಮಾಡುವುದೇ ಬೇಡ ಮತ್ತು ಸುಳ್ಳು ಹೇಳುವುದು ಬೇಡ, ಕದಿಯುವುದು ಬೇಡ. ಪ್ರತಿದಿನವೂ ನೀವು ಬೈಬಲ್ ಓದಿರಿ, ಪ್ರಾರ್ಥನೆ ಮಾಡಿರಿ. ಆಗ ನೀವು ಉತ್ತಮವಾದ ಜೀವಿತವನ್ನು ಹೊಂದಿ ಸಂತೋಷದಿಂದಿರುವಿರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ಮಕ್ಕಳಲ್ಲಿ ಒಬ್ಬರಾದರೂ ಕದಿಯುವವರಾಗಿ ಕಳ್ಳತನ ಮಾಡುವವರಾಗಿರಬಾರದು ಮತ್ತು ಒಳ್ಳೆಯ ಮಕ್ಕಳಾಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಜೀವಿಸುವಂತೆ ಕೃಪೆ ಮಾಡಿರಿ. ಮಕ್ಕಳ ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ. ಈ ದಿನದಲ್ಲಿ ಈ ಸಂಡೇ ಸ್ಕೂಲ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಮತ್ತು ಸಭಾ ಹಿರಿಯರನ್ನು, ಸಭಾ ಪಾಲಕರನ್ನು ಬಹಳವಾಗಿ ಆಶೀರ್ವದಿಸಿರಿ. ಘನಮಾನ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಮಕ್ಕಳೇ, ಈ ದಿನದ ಬಾಯಿಪಾಠ ವಚನ ಹೀಗಿದೆ. ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ಎಫೆಸ 4:28. ಈ ದಿನದ ಪ್ರಶ್ನೆಗಳು ಹೀಗಿವೆ. 1ನೇದು, ಇಸ್ರಾಯೇಲರು ಯಾವ ಊರನ್ನು ವಶಪಡಿಸಿಕೊಳ್ಳಲು ಹೋದರು? 2ನೇದು, ಆ ಊರನ್ನು ವಶಪಡಿಸಿಕೊಳ್ಳಲು ಎಷ್ಟು ಜನ ಹೋದರು? 3ನೇದು, ಕಳ್ಳತನ ಮಾಡಿ ಯಾರು ಸಿಕ್ಕಿಕೊಂಡರು? 4ನೇದು, ಕಳ್ಳತನ ಅವರಿಗೆ ಮಾಡಿದ್ದಕ್ಕೆ ಯಾವ ಶಿಕ್ಷೆ ಆಯಿತು? ಮಕ್ಕಳೇ, ಬಣ್ಣ ಹಾಕಿದ ಚಿತ್ರಗಳನ್ನು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸಲು ಮೊಬೈಲ್ ನಂಬರ್ 7204824957ಗೆ ಕಳಿಸಿರಿ. ಕರ್ತನು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮಕ್ಕಳೇ, ಬಾಯ್.